स्वागत है आपका यस न्यूज कर्नाटक एक्सप्रेस में। मैं आपके साथ सुफियान। ಪರವಾಗಿ ಇವತ್ತು ನಾವು ಒಂದು ಕ್ರಾಂತಿಕಾರಿಯಾಗಿರತಕ್ಕಂಥ ನಿರ್ಣಯವನ್ನು ತೆಗೆದುಕೊಂಡಿದ್ದೇವೆ. ಅದು ಏನು ಅಂತ ಕೇಳಿದ್ರೆ, ಇವತ್ತು ಬಿಜಾಪುರ ಮೀಸಲು ಮತಕ್ಷೇತ್ರ ರಿಸರ್ವೇಷನ್ದಲ್ಲಿ ಇವತ್ತು ಅಭ್ಯರ್ಥಿಗಳು ನಿಂತಿದ್ದಾರೆ. ಆದ್ರೆ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ರಮೇಶ್ ಜಿಗಜಿಣಗಿ ಅವರು ಬಂಜಾರ ಸಮಾಜ ಇಷ್ಟೊಂದು ದೊಡ್ಡ ಸಮಾಜ, ಇವತ್ತು 518 ತಾಂಡೆಗಳನ್ನು ಹೊಂದಿರತಕ್ಕಂಥ ಬಂಜಾರ ಸಮಾಜದ ಮತಗಳೇ ನನಗೆ ಬೇಕಾಗಿಲ್ಲ, ನೀವು ನನ್ನ ಮನೆ ಮುಂದೆ ಬರೋದು ಅವಶ್ಯಕತೆ ಇಲ್ಲ, ನಿಮ್ಮನ್ನು ನೋಡಿದ್ರೆ ನಮಗೆ ಅಲರ್ಜಿ ಅನ್ನುವಂಥ ಮಾತನ್ನ ಈ ಸಮಾಜಕ್ಕೆ ಬಹಳ ಹೀಯಾಳಿಸಿ ಮತ್ತು ಒಂದು ರೀತಿಯ ನೋವಿನಲ್ಲಿ ಹೇಳಬೇಕಾದ್ರೆ, ಇವತ್ತು ನಮಗೆ ಒಂದು ಸ್ವಲ್ಪ ಕೂಡ ಇವತ್ತು ಕಿಮ್ಮತ್ತು ಕೊಡಲಾರ್ದು ಏನು ನಮ್ಮನ್ನು ಹೇಳಿಸಿದಾರ ಅವರಿಗೆ ಈ ಸಲ ಬಿಜಾಪುರ ಜಿಲ್ಲೆ 518 ತಾಂಡಗಳ ಬಂಜಾರ ಸಮಾಜದ ಎಲ್ಲರೂ ನಾವೇನಿದ್ದೀವಿ 100ಕ್ಕೆ 100ರಷ್ಟು ಮತಗಳನ್ನು ಇವತ್ತು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ಪ್ರೊಫೆಸರ್ ರಾಜು ಅಲ್ಗೂರ್ ಅವರಿಗೆ ಹಾಕಬೇಕಂತ ಹೇಳಿ ನಾವು ಈಗಾಗಲೇ ನಿರ್ಣಯವನ್ನು ತೆಗೆದುಕೊಂಡಿದ್ದೀವಿ. ಹಾಗಾಗಿ ಪ್ರತಿ ಕ್ಷೇತ್ರಕ್ಕೆ ಆ ಕ್ಷೇತ್ರದ ನಮ್ಮ ಸಮಾಜದ ಮುಖಂಡರುಗಳನ್ನು ಕರೆಯಿಸಿ ತಮ್ಮ ಗಮನಕ್ಕೆ ಇಷ್ಟೇ ತರಕ್ಕೆ ಬಯಸ್ತೇವೆ. ಸುಮಾರು 15 ವರ್ಷಗಳ ಕಾಲ ಕೇಂದ್ರದ ಮಂತ್ರಿಯಾಗಿ ಸಂಸದರಾಗಿ ಇವತ್ತು ರಮೇಶ್ ಜಿಗಜಿಣಗಿ ಅವರು ಬಿಜಾಪುರ ಜಿಲ್ಲೆಯಲ್ಲಿ ಇರತಕ್ಕಂಥ ಒಂದೇ ಒಂದು ತಾಂಡಗಳಿಗೆ, ಇವತ್ತು 518 ತಾಂಡಗಳಲ್ಲಿ ಒಂದೇ ಒಂದು ತಾಂಡಕ್ಕೂ ಸಹ ಅವರು ಯಾವುದೇ ಕೇಂದ್ರ ಸರ್ಕಾರದ ಅನುದಾನ ಆಗಲಿ ಅಥವಾ ಯೋಜನೆಗಳಾಗಲಿ ಒಂದೇ ₹1 ಕೂಡ ನಮ್ಮ ತಾಂಡಗಳಿಗೆ ಹಾಕಿಲ್ಲ. ಆದರೂ ಸಹ ನಾವು ಬಹಳ ಶಾಂತ ಸ್ವಭಾವದ ಜನ, ಸ್ವಾಭಿಮಾನಿ ಬಂಜಾರ ಇರೋದ್ರಿಂದ ನಾವು ನಮ್ಮ ಪಾಡಿಗೆ ನಾವು ಇದ್ದೀವಿ. ಇವತ್ತು ಅವರ ಪಕ್ಷದಲ್ಲಿ ಇರತಕ್ಕಂಥ ಏನು ಆಂತರಿಕ ವಿಚಾರ ಇದೆ, ಅವ್ರ ಪಕ್ಷದ ಅಭ್ಯರ್ಥಿಗಳು ಟಿಕೆಟ್ ಕೇಳಿರ್ಬೋದು, ಆದ್ರೆ ಅವರ ಸಿಟ್ಟನ್ನ ಇಡೀ ಸಮಾಜದ ಮೇಲೆ ತೆಗೆದುಕೊಂಡಿದ್ದಾರೆ. ಇದು ಇಡೀ ರಾಜ್ಯದಲ್ಲಿ ಬರತಕ್ಕಂಥ 5,000 ತಾಂಡದ ಬಂಜಾರ ಜನಾಂಗಕ್ಕೆ ಮಾಡಿರ್ತಕ್ಕಂಥ ಅಪಮಾನ ಅನ್ನುವಂಥ ಮಾತನ್ನ ತಮ್ಮ ಮುಖಾಂತರ ಹೇಳಕ್ ಬಯಸ್ತೇನೆ. ರಮೇಶ್ ಜಿಗಜಿಣಗಿ ಅವರು ಏನು ಅಪಮಾನ ಮಾಡಿದ್ರು, ಅವರ ಕ್ಯಾಂಡಿಡೇಟ್ ಯಾರೋ ಟಿಕೆಟ್ ಕೇಳಕ್ ಹೋಗಿರ್ಬೋದು ಅಥವಾ ಅವರ ಆಂತರಿಕ ವಿಚಾರ ಅದು ಬೇರೆ. ಇವತ್ತು ಜಿಗಜಿಣಗಿ ಅವರು ಏನು ಅಪಮಾನ ಮಾಡಿದ್ದಾರೆ, ಬಂಜಾರ ಸಮಾಜಕ್ಕೆ ಅವಮಾನ ಮಾಡಿದ್ದಾರೆ, ಅದರ ಉತ್ತರ ಬಹುತೇಕ ನಿಮ್ಗೆ ನಾಳೆ ಮಧ್ಯಾಹ್ನ 2 ಗಂಟೆ ಅಥವಾ 3 ಗಂಟೆ ಒಳಗಾಗಿ, ಅದು ಈಗ ಪ್ರೆಸ್ ಮಾಧ್ಯಮದಲ್ಲಿ ಹೇಳಕ್ ಹೋಗೋದಿಲ್ಲ, ನಾಳೆ ಮಧ್ಯಾಹ್ನ 3 ಗಂಟೆಗೆ ಒಂದು ಕ್ಲೈಮ್ಯಾಕ್ಸ್ ಅನ್ನ, ಒಂದು ವಿಶೇಷ ಸ್ಫೋಟಕವಾಗಿರ್ತಕ್ಕಂಥ ವಿಚಾರವನ್ನ ತಮ್ಮ ಗಮನಕ್ಕೆ 3 ಗಂಟೆಗೆ ಬರ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೇನೆ. ನಾಳೆ 3 ಗಂಟೆಗೆ ನಮ್ಮ ಸಮಾಜಕ್ಕೆ ಅವಮಾನಿಸಿರ್ತಕ್ಕಂಥ ಇವತ್ತು ಜಿಗಜಿಣಗಿ ಅವರು ಬಹುತೇಕ ಅವ್ರಿಗೆ ಗೊತ್ತಾಗಿದೆ, ಇವತ್ತು ಬಂಜಾರ ಸಮಾಜ, ಭೋವಿ ಸಮಾಜ, ಒಡ್ಡರ್ ಸಮಾಜ ಮತ್ತು ನಮ್ಮ ದಲಿತ ಬಲಗೈ ಸಮಾಜ, ಇನ್ನಿತರೆ ಲಿಂಗಾಯತ್ ಸಮಾಜ, ಮುಸ್ಲಿಂ ಸಮಾಜ, ಉಪ್ಪಾರ್ ಸಮಾಜ ಮತ್ತು ರೆಡ್ಡಿ ಸಮಾಜ, ಲಿಂಗಾಯತದಲ್ಲಿ ಬರ್ತಕ್ಕಂಥ ಪಂಚಮಸಾಲಿ ಮತ್ತು ಎಲ್ಲ ಲಿಂಗಾಯತ ವರ್ಗದಲ್ಲಿ ಬರ್ತಕ್ಕಂಥ ಸುಮಾರು ಎಲ್ಲ ಜಾತಿ ವರ್ಗದವರು ಈ ವರ್ಷ ಇವತ್ತು 2024ರ ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ಸಿನ ಅಭ್ಯರ್ಥಿಯಾಗಿರ್ತಕ್ಕಂಥ ರಾಜು ಅಲ್ಗೂರ್ ಅವರಿಗೆ ಮತವನ್ನು ಹಾಕ್ತಾರ ಅಂತೇಳಿ ನಾನು ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡಿಕೊಳ್ತೀನಿ. ಯಾಕೆ ಅಂತ ಕೇಳಿದ್ರೆ, ಇವತ್ತು ರಾಜ್ಯದಲ್ಲಿ ಇರತಕ್ಕಂಥ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ, ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ DK ಶಿವಕುಮಾರ್ ಅವರು, ಈ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ MB ಪಾಟೀಲ್ರು ಈ ಜಿಲ್ಲೆಗೆ ವಿಶೇಷವಾಗಿರ್ತಕ್ಕಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ. MB ಪಾಟೀಲ್ರು ನೀರಾವರಿ ಹಿಂದಿನ ಸರ್ಕಾರದ ಅವಧಿಯಲ್ಲಿ ನೀರಾವರಿ ಸಚಿವರಾಗಿರ್ತಕ್ಕಂಥ ಸಂದರ್ಭದಲ್ಲಿ ವಿಶೇಷವಾಗಿರ್ತಕ್ಕಂಥ ಕೊಡುಗೆ. ಇವತ್ತು 100 ವರ್ಷ ನಮಗೆ ನೀರಾವರಿ ಮಾಡೋಕ್ಕಾಗೋದಿಲ್ಲ, 100 ವರ್ಷ ಬೇಕು ಅಷ್ಟು ನೀರಾವರಿ. ಕೇವಲ 5 ವರ್ಷದಲ್ಲಿ ಸುಮಾರು 15 ಲಕ್ಷ ಎಕರೆ ನೀರಾವರಿಯನ್ನ ಬಿಜಾಪುರ ಜಿಲ್ಲೆಗೆ ಎಲ್ಲ ಯೋಜನೆಗಳಿಗೆ ಭದ್ರ ಬುನಾದಿಯನ್ನು ಹಾಕಿಕೊಟ್ಟಿದ್ದಾರೆ. ಇವತ್ತು ನಮ್ಮದೇ ಸರ್ಕಾರ ಇದೆ, ಕಾಂಗ್ರೆಸ್ ಸರ್ಕಾರ ಇದೆ, ನಮ್ಮವರೇ
ನೀರಾವರಿ ಸಚಿವರು ಡಿ ಕೆ ಶಿವಕುಮಾರ್ ಅವರು ಇದ್ದಾರೆ. ಇವತ್ತು ಯಾವುದೇ ಯೋಜನೆಯನ್ನ ಬಳಕೆ ಮಾಡಬೇಕಾದ್ರೆ ಇವತ್ತು ಮೊದಲು ಏನು ಮಂಜೂರಿ ಆಗಿರ್ತಕ್ಕಂಥ ವಿಜಯಪುರ ಎಲ್ಲಾ ಯೋಜನೆಗಳಿಗೆ ಹಣ ಕೊಟ್ಟು ಮುಂದಿನ ಹೊಸ ಯೋಜನೆಗಳನ್ನು ಮಾಡಬೇಕಾಗ್ತದೆ. ಇಂಥ ಕ್ರಾಂತಿಕಾರಿ ಯೋಜನೆಗಳನ್ನ ಸಚಿವರಾಗಿರ್ತಕ್ಕಂಥ ಇಂದಿನ ಸಚಿವರಾಗಿರ್ತಕ್ಕಂಥ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ MB ಪಾಟೀಲ್ ಮಾಡಿಕೊಟ್ಟಿದ್ದಾರೆ. ವಿಶೇಷವಾಗಿ ದೇವರ ಹಿಪ್ಪರಗಿ ವಿಧಾನಸಭಾ ಮತಕ್ಷೇತ್ರ ಇಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿ ಪರಾಭವ ಆಗಿರಬಹುದು, ಆದ್ರೆ ಇವತ್ತು डेल्टा लर्न ऑनलाइन स्पोकन इंग्लिश क्लासेस लाया है आपके लिए सुनहरा मौका। स्पोकन इंग्लिश आजकल न सिर्फ एक शौक है बल्कि अहम ज़रूरत बन चुका है। अगर आप लोग घर बैठे इंग्लिश सीखना चाहते हो तो अभी हमारे एक्सपर्ट से संपर्क करें 9972295999 और 8050828793। ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್‌ಪ್ರೆಸ್ನ ನೋಡ್ತಾ ಇರಿ. ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.